ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತಿನ ರಾಜಕೀಯ ಬೆಳವಣಿಗೆಯ ಬಹಳ ಮುಖ್ಯ ಅಂಶಗಳು ಕೆಲವೇ. ಒಂದು, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆ ನೀಡಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಒಂದು. ಎರಡನೇದು, ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಯನ್ನು ಬದಲಿಸುವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದು. ಇವೆಲ್ಲೂ ಕೂಡ ಇವತ್ತಿನ ರಾಜಕೀಯ ಬೆಳವಣಿಗೆಗಳು ಭಾಳ ಸ್ಪಷ್ಟವಾದವು ಯಡಿಯೂರಪ್ಪನವರ ಮಾತುಗಳ ಮೂಲಕ ಹಾಗೂ ಉಳಿದ ಬೆಳವಣಿಗೆಗಳನ್ನು ಗಮನಿಸಿದಾಗ. ಮೂರನೇ ಬಹಳ ಮುಖ್ಯವಾದ್ದು ಅಂದರೆ ಇವತ್ತು ಅತಂತ್ರರಾದಂಥ ಸಚಿವರು ಅಂತ. ಯಾರು ಅತಂತ್ರರಾದ ಸಚಿವರು ಗೊತ್ತಲ್ವಾ? ಕಾಂಗ್ರೆಸ್ ಮತ್ತು JDS ಸರ್ಕಾರವನ್ನು ಉರುಳಿಸಿ BJP ಸರ್ಕಾರ ಬರೋದಕ್ಕಾಗಿ ತ್ಯಾಗ ಮಾಡಿದ ಈ ತ್ಯಾಗಜೀವಿಗಳೇನಿದ್ದಾರೆ, ಆ ತ್ಯಾಗಜೀವಿಗಳು ಇವತ್ತು ಅತಂತ್ರ ಜೀವಿಗಳಾಗಿದ್ದಾರೆ ಅಂತ. ಆ ತ್ಯಾಗಜೀವಿಗಳಿಗೆ ತಾವು ಮುಂದಿನ ಸಚಿವ ಸಂಪುಟದಲ್ಲೂ ಇರ್ತೇವೋ ಇಲ್ಲವೋ ಅನ್ನೋದು ಭಯ ಶುರುವಾಗಿದೆ. ಯಾರು ಈ ತ್ಯಾಗಜೀವಿಗಳು? ನಿಮ್ಗೆ ಗೊತ್ತಿದೆ, ಡಾಕ್ಟರ್ K. ಸುಧಾಕರ್ ಅವರು ಒಬ್ಬ ತ್ಯಾಗಜೀವಿ, ಶಿವರಾಮ್ ಹೆಬ್ಬಾರರು ತ್ಯಾಗಜೀವಿ, ಗೋಪಾಲಯ್ಯನವರು ತ್ಯಾಗಜೀವಿ, MTB ನಾಗರಾಜ್ ಅವರು ತ್ಯಾಗಜೀವಿ ಅಲ್ವಾ? ಈ ಎಲ್ಲ ತ್ಯಾಗಜೀವಿಗಳು, 7 ಜನ ತ್ಯಾಗಜೀವಿಗಳು ಇವತ್ತು ಸಚಿವ ಸಂಪುಟದ ಸಭೆ ಮುಗಿದ ನಂತರ ಮುಖ್ಯಮಂತ್ರಿಗಳ ಕಚೇರಿಗೆ ದೌಡಾಯಿಸಿದರು. ಇಲ್ಲಿ ಹೋಗಬೇಕಾದ್ರೆ ಅವ್ರ ಕೈಲಿ ಒಂದು ಪೇಪರ್ ಇತ್ತು. ಅದನ್ನು ಹೀಗೆ ತೋರಿಸ್ತಾ ಹೀಗೆ ಅಲ್ಲಾಡಿಸ್ತಾ, ಪೇಪರನ್ನು ಅಲ್ಲಾಡಿಸ್ತಾ ಮುಖ್ಯಮಂತ್ರಿಗಳ ಕಚೇರಿ ಒಳಗಡೆ ಹೋದರು. ಎಲ್ಲ ನಮ್ಮ ಸಹೋದ್ಯೋಗಿ ಚಾನೆಲ್ಗಳು ಅವರು ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸುದ್ದಿಯನ್ನು ಬಿತ್ತರಿಸಿದ್ರು. ಸ್ವಲ್ಪ ಹೊತ್ತಿನ ನಂತರ ಅದಕ್ಕೊಂದು ಸ್ಪಷ್ಟೀಕರಣ ಬಂತು ಇವರಿಂದ. ಆ ಸ್ಪಷ್ಟೀಕರಣ ಏನು ಅಂತಂದರೆ, ನಾವು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ. ಹಾಗಿದ್ದರೆ ಅವರು ಅಲ್ಲಾಡಿಸಿದ್ದು ಯಾಕೆ ಕಾಗದವನ್ನು? ಆ ಕಾಗದವನ್ನು ಅಲ್ಲಾಡಿಸ್ಕೊಂಡು ಇವರು ಮುಖ್ಯಮಂತ್ರಿಗಳ ಕಚೇರಿಯ ಒಳಗೆ ನುಗ್ಗಿದ್ದು ಯಾಕೆ? ಅದಕ್ಕೂ ಮೊದಲು ಸಚಿವ ಸಂಪುಟದ ಸಭೆ ಏನಿತ್ತು, ಸಚಿವ ಸಂಪುಟದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಅದಾದ ನಂತರ ಆದರೆ ಆ ವಾಸನೆ ಎಲ್ಲರಿಗೂ ಬಂದುಬಿಟ್ಟಿತ್ತು. ಇವತ್ತು ಬೆಳಗಿಂದ ಮುಖ್ಯಮಂತ್ರಿಗಳು ಹೇಳಿದರು, ಪಕ್ಷದ ವರಿಷ್ಠರು 25ಕ್ಕೆ ಒಂದು ಮೆಸೇಜ್ ಕೊಡ್ತಾರೆ, ಅದರಂತೆ ನಾನು ನಡೆದುಕೊಳ್ತೀನಿ ಅಂತ. ಆಗಲೇ ಸ್ಪಷ್ಟ ಆಗಿತ್ತು, ಯಡಿಯೂರಪ್ಪನವರು ರಾಜೀನಾಮೆ ನೀಡುವ ಸ್ಥಿತಿ ಬಂದಿದೆ, ಹೊಸ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ದೊರಕ್ತಾರೆ. ಯಾವತ್ತು ಹೊಸ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ದೊರಕೋದು? ಈ ಬಗ್ಗೆ ವಿಭಿನ್ನವಾದ ಹೇಳಿಕೆಗಳು ಬರ್ತಾಯಿದ್ವು. ಒಂದು, 26ಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ. ಅದಾದ ಮೇಲೆ ತಕ್ಷಣ ಶಾಸಕಾಂಗ ಪಕ್ಷದ ಹೊಸ ನಾಯಕರನ್ನು ಆಯ್ಕೆ ಮಾಡುತ್ತೆ ವರಿಷ್ಠರ ಸೂಚನೆಯಂತೆ. ಆಷಾಢ ಕಳೆದ ಮೇಲೆ ಹೊಸ ಮುಖ್ಯಮಂತ್ರಿ ಅಧಿಕಾರ ಸ್ವೀಕರಿಸ್ತಾರೆ ಅನ್ನುವ ಸುದ್ದಿ ರಾಜಕೀಯ ವಲಯದಲ್ಲಿ ದಟ್ಟವಾಗಿತ್ತು. ಸೊ ಇವತ್ತು ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಸಭೆ ಕರೆದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಈ ಮಾತನ್ನು, ತಾವು ರಾಜೀನಾಮೆ ಕೊಡೋ ವಿಚಾರ ಹೇಳಿದ್ರು ಕೂಡ ತಾವು ರಾಜೀನಾಮೆ ನೀಡಬೇಕಾದ ಸ್ಥಿತಿ ಬಂದಿದೆ ಅಂತ ಅಪ್ರತ್ಯಕ್ಷವಾಗಿ ತಿಳಿಸಿದರು. ಆಗ ಇದ್ದಕ್ಕಿದ್ದ ಹಾಗೆ ಭವಿಷ್ಯದ ಭೂತ ಕಾಡತೊಡಗಿದ್ದು ಈ ತ್ಯಾಗಜೀವಿಗಳಿಗೆ. ಈ ತ್ಯಾಗಜೀವಿಗಳು ಪ್ರತ್ಯೇಕವಾದ ಒಂದು ಸಭೆಯನ್ನು ಮಾಡಿದ್ರು. ಆ ಪ್ರತ್ಯೇಕವಾದ ಸಭೆಯನ್ನು ಮಾಡಿ ಮುಗಿಸಿ ಜೊತೆಯಾಗಿ ಮುಖ್ಯಮಂತ್ರಿಗಳನ್ನ ನೋಡೋದಕ್ಕೆ ಬಂದರು. 10 ನಿಮಿಷನ 10 ನಿಮಿಷ ಸಭೆ ಅಂತ ಹೇಳ್ತಾಯಿದ್ರು. ಅವರು ನೇರವಾಗಿ ಮುಖ್ಯಮಂತ್ರಿಗಳ ಕಚೇರಿ ವಿಧಾನಸೌಧದ 3ನೇ ಮಹಡಿಯಲ್ಲಿದೆಯಲ್ಲ, ಅದರ ಕಡೆ ಬರತೊಡಗಿದರು. ಬರಬೇಕಾದ್ರೆ ಅವ್ರ ಕೈಯಲ್ಲಿರುವ ಆ ಕಾಗದವನ್ನು ಅವ್ರು ತೋರಿಸ್ತಾ ಇದ್ದರು. ಆಗ ನೆನಪಾಗಿದ್ದು, ಕಾಂಗ್ರೆಸ್ JDS ಸರ್ಕಾರವನ್ನು ಉರುಳಿಸುವ ಸಂದರ್ಭದಲ್ಲೂ ಅವ್ರು ಹೀಗೇ ಕಾಗದ ಹಿಡಿದುಕೊಂಡು ಹೋಗಿದ್ದರು ಅಂತ ಯಾರೋ ಒಬ್ಬರು ಆ್ಯಂಕರ್ ಕೂಡ ಹೇಳ್ತಾ ಇದ್ದರು. ಒಳಗಡೆ ಹೋದರು. ಒಳಗಡೆ ಹೋಗಿ ಸ್ವಲ್ಪ ಹೊತ್ತಿಗೆ ನಂತರ ಈ ಒಂದು ತಾವು ರಾಜೀನಾಮೆ ನೀಡ್ತಾ ಇಲ್ಲ ಅನ್ನುವ ಸ್ಪಷ್ಟೀಕರಣವನ್ನು ಗೋಪಾಲಯ್ಯನವರು, MTB ನಾಗರಾಜ್ ಅವರು, ಉಳಿದ ಸುಧಾಕರ್ ಅವರು ನೀಡಿದರು. ಹಾಗಿದ್ದರೆ ಅವ್ರ ಕೈಲಿದ್ದ ಕಾಗದ ಏನಾಗಿತ್ತು? BJP ಮೂಲಗಳ ಪ್ರಕಾರ ಇವರು ರಾಜೀನಾಮೆ ನೀಡುವ ಉದ್ದೇಶವನ್ನು ಹೊಂದಿದ್ದರು. ಅದು ರಾಜೀನಾಮೆ ಕೊಡೋದು ಅಂದರೆ ಒಂದು ಬೆದರಿಕೆಯ ತಂತ್ರವಾಗಿ ಬಳಸಬೇಕು ಅಂತ. ಯಾಕೆಂದರೆ ಅವರಿಗೆ ಭಯ ಶುರುವಾಗಿದೆ. ಒಂದು, ತಾವೆಲ್ಲ ಒಂದಾಗಿದ್ದರೆ ಮಾತ್ರ ಮುಂದಿನ ಸಂಪುಟದಲ್ಲಿ ತಮಗೆ ಸ್ಥಾನ ಸಿಗುತ್ತೆ. ಆದ್ದರಿಂದ ತಾವು ಒಗ್ಗಟ್ಟಿನಿಂದ
ತಾವು ಫೈಟ್ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಅವರು ಬಂದಿದ್ದರು. ಯಾಕೆಂದರೆ ಇದಕ್ಕೂ ಮೊದಲು ಅವರಿಗೆ ಭಯ ಹುಟ್ಟೋದಕ್ಕೆ ಇನ್ನೊಂದು ಕಾರಣ ಇತ್ತು. ಈ ಮಿತ್ರ ಮಂಡಳಿ ಏನಿದೆ, ಮಿತ್ರ ಮಂಡಳಿಯ ಯಾವುದೇ ಒಬ್ಬ ಸದಸ್ಯನನ್ನು ಕ್ಯಾಬಿನೆಟಿಗೆ ತಗೋಬೇಡಿ ಅಂತ ವಿಶ್ವನಾಥ್ ಅಂತವ್ರು ಬೇರೆ ಹೇಳಿಕೆ ನೀಡ್ತಾ ಇದ್ದರು. ಆ ಪ್ರಯತ್ನ ಕೂಡ ನಡೀತಾ ಇತ್ತು ಅನ್ನೋದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಇನ್ನೊಂದಿಷ್ಟು ಭಯ ಆಗ್ತಾಯಿತ್ತು. ರಾತ್ರಿ ನಿದ್ರೆ ಮಾಡಿದ್ರೆ ಬಿಟ್ಟು ಗೊತ್ತಿಲ್ಲ. ಯಾಕಂದರೆ ಅಧಿಕಾರ ಕಂಡ್ರಿ ಪಾಪ ಕೇವಲ 2 ವರ್ಷ ಅಧಿಕಾರ ಅನುಭವಿಸಿದ್ದಾರೆ ಅಲ್ವಾ. ದುಃಖ ಬೇಸರ ಇದ್ದೇ ಇರುತ್ತೆ. ನೆಕ್ಸ್ಟ್ ಭವಿಷ್ಯ, ರಾಜಕೀಯ ಭವಿಷ್ಯ ಅಲ್ವಾ. ಯಾವತ್ತೂ ಅಧಿಕಾರವನ್ನು ಕಳೆದುಕೊಳ್ಳೋದು ಬಹಳ ದುಃಖಕರವಾದ್ದು, ನೋವಿನಿಂದ ಸಹಜವಾದದ್ದು ಅವ್ರಿಗೆ. ಇದು ಅಧಿಕಾರ ಕೇಂದ್ರಿತ ರಾಜಕಾರಣ. ಆ ಒಂದು ರಾಜೀನಾಮೆಗೆ ಬೆದರಿಕೆಯನ್ನು ಒಡ್ಡಬೇಕು ಅಂತ ಅಂದುಕೊಂಡೇ ಇವರನ್ನು ಮುಖ್ಯಮಂತ್ರಿಗಳನ್ನು ನೋಡೋದಕ್ಕೆ ಅವ್ರು ಹೋದರು ಅಂತ. ಅದೇ ಸ್ವಲ್ಪ ಹೊತ್ತಿಗೆ ಗೃಹ ಸಚಿವ ಬೊಮ್ಮಾಯಿ ಅವರು ಬಂದರು. ಅವ್ರ ಕೈಲೂ ಒಂದು ಕಾಗದ ಇತ್ತಪ್ಪ. ಅದು ರಾಜೀನಾಮೆ ಕಾಗದ ಅಂತ ಯಾವ ಮಾಧ್ಯಮವೂ ಹೇಳಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಇವರೆಲ್ಲ ಒಳಗಡೆ ಹೋದರು, ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ರು. ಆದರೆ ಮುಖ್ಯಮಂತ್ರಿಗಳು ಭಾಳ ಸ್ಮಾರ್ಟಾದ ಗೇಮನ್ನು ಆಡ್ತಿದ್ದಾರೆ ಅಂತ. ಯಡಿಯೂರಪ್ಪ ಸ್ಟಿಲ್ ಈಸ್ ಪ್ಲೇಯಿಂಗ್. ನೀವು ಅವರನ್ನು ಈಗಲೂ ಕೂಡ ನಿರ್ಲಕ್ಷ್ಯಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಬೇರೆ ಬೇರೆ ಸ್ವಾಮೀಜಿಗಳ ಮೂಲಕ, ಇನ್ನೊಬ್ಬರ ಮೂಲಕ ಅವರು ಒತ್ತಡ ಹೇರಿಸ್ತಾ ಇದ್ದಾರೆ. ಪಕ್ಷದ ವರಿಷ್ಠರಿಗೆ ಸಂದೇಶ ಕೊಡುವ ಕೆಲಸವನ್ನು ಯಡಿಯೂರಪ್ಪ 2 ದಿನದಿಂದ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಈ ಸಂದೇಶ ಕೊಡ್ತಾರೆ, ಹೊರಗಡೆ ಯಾರೋ ಬಹಿರಂಗವಾಗಿ ನನ್ನ ಪರವಾಗಿ ಬರಬೇಡಿ ಎನ್ನುವ ಹೇಳಿಕೆಯನ್ನು ನೀಡ್ತಾರೆ ಅವರು. ಸೊ ಅದೇ ರೀತಿಯ ಒಂದು ಒತ್ತಡದ ತಂತ್ರವನ್ನು ಈ ಒಂದು ಸಚಿವರುಗಳೇನಿದ್ದಾರೆ, ತ್ಯಾಗಜೀವಿ ಭೋಗಜೀವಿ ಸಚಿವರುಗಳು, ಅವರು ಆ ಒತ್ತಡದ ತಂತ್ರದ ಭಾಗವಾಗಿ ರಾಜೀನಾಮೆ ಪತ್ರವನ್ನು ಸಿದ್ಧಪಡಿಸಿಕೊಂಡು ಹೋಗಿದ್ದರು ಎಂದು ಹೇಳಲಾಗಿದೆ. ಆದರೆ ಯಡಿಯೂರಪ್ಪ ಇದನ್ನು ತಡೆದಿರಬೇಕು ಅಂತ ನನಗನ್ನಿಸುವ ಹಾಗೆ. ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಬೇಡಿ ಅಂತ. ಯಾಕೆಂದರೆ ರಾಜೀನಾಮೆ ನೀಡುವ ಹಂತಕ್ಕೆ ಇವರು ಹೋದರೆ ಮುಂದಿನ ಬೆಳವಣಿಗೆಗಳು ಬೇರೆ ರೂಪವನ್ನು ಪಡೆಯುತ್ತವೆ. ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ, JDS ಪಕ್ಷದ ಹೈಕಮಾಂಡ್ ಅಲ್ಲ, ಇದು ಇಬ್ಬರು ವ್ಯಕ್ತಿಗಳ ಹೈಕಮಾಂಡ್. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಹೈಕಮಾಂಡ್. ಇಂತಹ ಪ್ರತಿಭಟನೆಯನ್ನು ಅವರೆಂದೂ ಸಹಿಸಲಾರರು. ಈ ರೀತಿ ಪ್ರತಿಭಟನೆಯನ್ನು ಮಾಡಿದರೆ ಅವರು ನೆಕ್ಸ್ಟ್ ಸಚಿವ ಸಂಪುಟದಲ್ಲಿ ಇವರು ಯಾರನ್ನೂ ತೆಗೆದುಕೊಳ್ಳದೇ ಇರ್ಬೋದು. ಆಗ ಮತ್ತೆ ಇವರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟು ಸರ್ಕಾರ ಕೆಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲೆಕ್ಷನ್ ನಿಲ್ಲಕ್ಕೆ ಅವ್ರ ರಾಜಕೀಯ ಇದೇನಿದೆ, ಭವಿಷ್ಯ ಏನಿದೆ, ಅದರ ಮೇಲೆ ಬೇರೆ ಪರಿಣಾಮ ಬೀರುತ್ತೆ. ಸೊ ಈ ಕಾರಣದಿಂದ ಇರಬಹುದು ಇದನ್ನು ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಯಡಿಯೂರಪ್ಪ ಮಾಡಿರಬೇಕು. ಒಂದು, ಯಡಿಯೂರಪ್ಪ ಸಾವಕಾಶವಾಗಿ ಈಗ 2 ದಿನಗಳಿಂದ, ಎಸ್ಪೆಷಲಿ ಇವತ್ತಿನ ರಾಜಕೀಯ ವಸ್ತುಸ್ಥಿತಿಯನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಗೆ ಅವರು ಬಂದಿದ್ದಾರೆ. ಹಾಗಿದ್ರೆ ಇವತ್ತಿನ ರಾಜಕೀಯ ವಸ್ತುಸ್ಥಿತಿ ಯಾವುದು? ಅದು ಯಡಿಯೂರಪ್ಪ ರಾಜೀನಾಮೆ ನೀಡಬೇಕಾದ್ದು, ಹೊಸ ಮುಖ್ಯಮಂತ್ರಿ ಆಯ್ಕೆಯಾಗಬೇಕಾದ್ದು. ಇದು ರಾಜಕೀಯ ವಾಸ್ತವ. ಈ ವಾಸ್ತವವನ್ನು ಅರಿತುಕೊಂಡ ಯಡಿಯೂರಪ್ಪ ತಮ್ಮ ಬೇರೆ ಬೇರೆ ಶಕ್ತಿಗಳ ಮೂಲಕ ಒತ್ತಡವನ್ನು ಹೇರೋದಕ್ಕೆ ಟ್ರೈ ಮಾಡ್ತಾರೆ. ಒತ್ತಡ ನನಗನ್ನಿಸುವ ಹಾಗೆ ತಾವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಒತ್ತಡ ಅಲ್ಲವೇ ಇಲ್ಲ. ಈಗ ಅವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಎಲ್ಲ ಅವಕಾಶಗಳು ಮುಗಿದು ಹೋಗ್ಬಿಟ್ಟಿವೆ, ಬಾಗಿಲು ಹಾಕಲಾಗಿದೆ. ಈಗ ಅವರು ತಮ್ಮ ಮಕ್ಕಳ ಭವಿಷ್ಯವನ್ನು ನೋಡಬೇಕಾದಂಥ ಸ್ಥಿತಿ ಬಂದಿದೆ ಅವರಿಗೆ. ತಮ್ಮ ಮಕ್ಕಳಿಗೆ ಗೌರವಯುತವಾದ ಸ್ಥಾನವನ್ನು ಕೊಡಬೇಕು ಅನ್ನುವ ಒತ್ತಡವನ್ನು ಅವರು ಹೇರ್ತಾ ಇದ್ದಾರೆ. ಇಬ್ಬರು ಮಕ್ಕಳಿಗೂ ಕೂಡ, ಒಬ್ಬರಿಗೆ ಕೇಂದ್ರದಲ್ಲಿ, ಒಬ್ಬರಿಗೆ ರಾಜ್ಯದಲ್ಲಿ ರೀಹ್ಯಾಬಿಲಿಟೇಟ್ ಮಾಡಿಸ್ಬೇಕು ಅನ್ನೋದು ಯಡಿಯೂರಪ್ಪನವರ ಷರತ್ತು. ಈ ಷರತ್ತಿಗೂ ಕೂಡ ಪಕ್ಷದ ವರಿಷ್ಠರು ಪೂರಕವಾದ ಪ್ರತಿಕ್ರಿಯೆ ನೀಡಿಲ್ಲ. ಅದು ಯಡಿಯೂರಪ್ಪನವರನ್ನು ಇನ್ನಷ್ಟು ಆತಂಕಕ್ಕೆ ತಳ್ಳಿದೆ. ಈ ಆತಂಕಕ್ಕೆ ತಳ್ಳಿರುವ ಕಾರಣಕ್ಕೆ ಅವರು ಕೊನೆಯ ಹಂತವಾಗಿ ಈ ಒತ್ತಡ ಹೇರುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈ ಒತ್ತಡ ಹೇರುವ ಮೂಲಕ ಒಂದು ಕಡೆ ಈ ಒಂದು ಯಾರು ತ್ಯಾಗಜೀವಿ ಸಚಿವರುಗಳು, ಮಿತ್ರ ಮಂಡಳಿಯ ಸಚಿವರುಗಳು, ಅವರ ಮೂಲಕ ಒತ್ತಡ ಹೇರಿಸೋದು, ಬೇರೆ ಮೆಸೇಜ್ ಕೊಡೋದು. ಇನ್ನೊಂದು ಇಲ್ಲಿ ಬಹುತೇಕ ಲಿಂಗಾಯತ ಸ್ವಾಮಿಗಳು, 1-2 ಬೇರೆ ಜಾತಿ ಸ್ವಾಮಿಗಳಿವೆ, ಪೇಜಾವರ ನಂತವರು ಅಥವಾ ನಂತರ ಕಾಗಿನೆಲೆ ಸ್ವಾಮೀಜಿ 1-2 ಬಟ್ ಮೇಜರ್ ಆಗಿರುವವರೆಲ್ಲ ಇದರ ಸ್ವಾಮಿಗಳೇ.
ಅವರು ಪೇಜಾವರ ಬಿಡಿ, ಅವರು ಯಡಿಯೂರಪ್ಪನವ್ರಿಗೂ ಹತ್ತಿರ, ಮೋದಿಗೂ ಹತ್ತಿರ, ಆ ಟೈಪ್ ಸ್ವಾಮಿಗಳು. ಅವ್ರ ಮೂಲಕ ಒತ್ತಡ ಹಾಕಿಸಿದ್ರೆ ಏನಾದರೂ ವರ್ಕೌಟ್ ಆಗುತ್ತಾ ಅಂತ. ಅದು ಕೂಡ ಯಡಿಯೂರಪ್ಪರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತು. ಮೋದಿ ಮತ್ತು ಅಮಿತ್ ಶಾ ಒಂದು ಸಲ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದನ್ನು ಅವರೆಂದೂ ಬದಲಿಸಲಾರರು. ಸೊ ಆ ಕಾರಣಕ್ಕೆ ಈಗ ಆಗೋಣ ಕೊನೆಯ ನಿಮಿಷಕ್ಕೆ ಆದಷ್ಟು ಲಾಭ ಮಾಡ್ಕೊಂಡು ಹೋಗೋಣ ಅನ್ನುವ ತೀರ್ಮಾನಕ್ಕೆ ಅವರು ಬಂದಂತೆ ಕಾಣ್ತಾ ಇದೆ. ಆದರೆ ಅವರು ಅದಕ್ಕಾಗಿ ಬಳಸಿದ ಅಸ್ತ್ರ ಇದೆಯಲ್ಲ, ಅದು ರಾಜಕೀಯವಾಗಿಯೂ ಕೂಡ ಅಪಾಯಕಾರಿಯಾದ ಅಸ್ತ್ರ ಅಂತ ನಾನು ನಂಬಿದ್ದೇನೆ. ಅವರು ಯಾವತ್ತೂ ರಾಜಕೀಯವಾಗಿ ಒಂಥರ ಡೌನ್ ಆಗಿರ್ತಾರೆ, ಅವರು ಈ ಅಸ್ತ್ರವನ್ನು ಬಳಸ್ತಾರೆ. ಅದು ಜಾತಿಯ ಅಸ್ತ್ರ. ಜಾತಿಯ ಅಸ್ತ್ರವನ್ನು ಬಳಸಿನೇ ಅವರು ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಯಡಿಯೂರಪ್ಪನವರು. ಈಗಲೂ ಕೂಡ ಬಹುತೇಕ ಲಿಂಗಾಯತ ಸ್ವಾಮಿಗಳ ಮೂಲಕ ಅವರು ಜಾತಿಯ ಅಸ್ತ್ರವನ್ನು ಬಿಡೋದಕ್ಕೆ ಹೊರಟಿದ್ದಾರೆ. ಅಂದರೆ ನೀವು ಈಗಲೂ ಕೂಡ ನನ್ನನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ನನ್ನ ಜೊತೆಗೆ ಇಡೀ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳಿದ್ದಾರೆ, ಸೊ ಅವರು ನನ್ನ ಬೆಂಬಲಕ್ಕೆ ಇರ್ತಾರೆ, ಹುಷಾರು ಅಂತ. ಅದಕ್ಕೆ ಇದು ಅಪ್ರತ್ಯಕ್ಷವಾಗಿ ಇದ್ರ ವಿರುದ್ಧ ಕೂಡ ಕೆಲವು ಸಾಚಿ ಮಾತಾಡಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಮಠದವರು, ಅವರು ಒಂದು ರೀತಿ ಯಡಿಯೂರಪ್ಪನ ವಿರೋಧಿ ಸ್ವಾಮಿಗಳಲ್ಲಿ ಕೂಡ ಅವರು ಒಬ್ಬರು. ಅವರು ನಾನು ಈ ಬಗ್ಗೆ ಏನು ಮಾತನಾಡಲ್ಲ ಅಂತ ಹೇಳಿದೆ. ಆದರೆ ಬಟ್ ಜನರಲಿ ಬಹುತೇಕ ಲಿಂಗಾಯತ ಸ್ವಾಮಿಗಳೇನಿದ್ದಾರೆ ಅವರು ಯಡಿಯೂರಪ್ಪನವ್ರ ಜೊತೆ ಇದ್ದಾರೆ. ಅಲ್ಲಿ ಮಹಾನ್ ಕ್ರಾಂತಿಕಾರಿ ಅಂತ ಅನ್ನಿಸಿಕೊಂಡು ತಮಗೆ ಹಣೆಪಟ್ಟಿ ಹಾಕ್ಕೊಂಡಿರುವ ಮುರುಘಾ ಶರಣರು, ಅತ್ಯಂತ ಬುದ್ಧಿವಂತರು, ಸೆಕ್ಯುಲರ್ ಅಂದುಕೊಂಡ ಹಿರಿಯರ ಪಂಡಿತಾರಾಧ್ಯ ಸ್ವಾಮಿಗಳು. ಸೊ ಈ ರೀತಿ ಯಾರ್ಯಾರು ಸೆಕ್ಯುಲರ್ ಹಣೆಪಟ್ಟಿಯನ್ನು ಹತ್ಕೊಂಡಿದ್ದರು ಸ್ವಾಮಿಗಳು, ಅವರೆಲ್ಲ ಜಾತೀಯವಾದಿ ಸ್ವಾಮಿಗಳಾಗಿ ಪರಿವರ್ತನೆ ಮಾಡಿದ ಕೀರ್ತಿ ಯಡಿಯೂರಪ್ಪನವ್ರಿಗೆ ಸಲ್ಲಬೇಕು. ಪಾಪ ಅವ್ರಿಗೆ ಏನೇನೋ ಅಂದ್ಕೊಂಡವರೆಲ್ಲ ಬ್ರಹ್ಮನಿರಸರಾಗಿದ್ದಾರೆ. ನಿಡುಮಾವಿಡಿ ಸ್ವಾಮಿ ಬಗ್ಗೆನೂ ಹಾಗೇನೆ ನಿನ್ನೇನು ಹೇಳಿದೆ. ಇವರೆಲ್ಲ ಕ್ರಾಂತಿಕಾರಿ ಸ್ವಾಮಿಗಳು ಅಂತ ನಂಬಲಾಗಿತ್ತಲ್ಲ, ಅದು ಸುಳ್ಳು ಅಂತ ಪ್ರೂವ್ ಆಗಿದೆ. ಕಾವಿ ಹಾಕಿದವರೆಲ್ಲ ಏನಿದ್ದಾರೆ 99.99% ಅವರು ಒಳಗಡೆ ನಮಗಿರುವ ಎಲ್ಲ ರಾಗದ್ವೇಷಗಳು ಅವರಿಗಿವೆ ಅನ್ನೋದು ಇನ್ನೊಂದು ಸಲ ಪ್ರೂವ್ ಆಗಿದೆ. ಅವರು ಹಾಕಿಕೊಂಡಿದ್ದು ಮಾತ್ರ ಕಾವಿ ಒಳಗಡೆ ಅವರು ಮೋಹಿತರು ಅಂತ ಅನ್ನೋದು ಪ್ರೂವ್ ಆಗಿದೆ. ಆ ಮೋಹಿತರು ಅಂದರೆ ಯಾವ ರೀತಿ ಮೋಹಿತರು ಅವರು? ಒಂದು ಜಾತಿ ಮೋಹಿತರು, ಅಧಿಕಾರ ಮೋಹಿತರು, ಅದರ ಜೊತೆಗೆ ಮಠದೊಳಗೆ ಬೇರೆ ಬೇರೆ ಮೋಹಿತರು ಇವರು. ಸೊ ಆದ್ದರಿಂದ ಇವರಲ್ಲಿ ಬಹುತೇಕ ಜನ ಮಠದ ಏನು ಸ್ಥಾನವನ್ನು ಅಲಂಕರಿಸುವುದಕ್ಕೆ ಅಯೋಗ್ಯರಾಗಿದ್ದಾರೆ ಅಂತ. ಇವರು ಆಧ್ಯಾತ್ಮ, ನಮ್ಮ ಬದುಕು ಉನ್ನತೀಕರಿಸುವುದರ ಬಗ್ಗೆ ಮಾತನಾಡೋದ್ರ ಬದಲು ಭ್ರಷ್ಟತೆಗೆ ಬೆಂಬಾವಲಾಗಿ ನಿಂತಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ ಅನ್ನೋದು ಕೂಡ ಇದರಿಂದ ಪ್ರೂವ್ ಆಗಿದೆ ಅಂತ. ಎನಿವೆ ಇನ್ನೊಂದು 2 ದಿನ 3 ದಿನ ಎಲ್ಲ ಚಿತ್ರ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಯಡಿಯೂರಪ್ಪ ಹೋಗುವುದು ನಿಶ್ಚಿತ ಅಂತ. ಹೋದ ಮೇಲೆ ಮುಂದೆ ಯಾರು ಅನ್ನೋದ್ರ ಬಗ್ಗೆ ಬಹುತೇಕ ಹಲವು ವಾಹಿನಿಗಳಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಮುಂದೆ ಯಾರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೋದಿ ಆ್ಯಂಡ್ ಅಮಿತ್ ಶಾ ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಅಂತ. ಅವ್ರನ್ನ ನೀವು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಶಾಕ್ ಕೊಡೋದ್ರ ಸಂತೋಷ ಅವರಿಗೆ. ಆದ್ದರಿಂದ ಅವ್ರು ಯಾವ ರೀತಿ ಶಾಕ್ ಕೊಡ್ತಾರೆ, ಯಾರಿಗೆ ಶಾಕ್ ಕೊಡ್ತಾರೆ, ಅದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಇವತ್ತಿನ ಒಟ್ಟಾರೆ ರಾಜಕೀಯ ಬೆಳವಣಿಗೆ ಫಲಿತಾಂಶ ಅಂದರೆ ಯಡಿಯೂರಪ್ಪ ಹೋಗ್ತಿದ್ದಾರೆ. ಹೋಗಿ ಬನ್ನಿ, ಬಾಯ್.